ಖಮಾರ್ ದಬಾನ್ ಪರ್ವತ ಇದೇನೋ ರಿಮೋಟ್ ಪ್ಲೇಸ್, ಹಿಡನ್ ಜಮ್ ಇಂಥದ್ದೇನೂ ಆಗಿರಲಿಲ್ಲ. ಇದೊಂದು ಸೈಬೀರಿಯಾದ ವೆಲ್ ನೋನ್ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿದೆ. ಇಲ್ಲಿ ಇರುವ ಬೇಕಲ್ ಸರೋವರ ಹಾಗೂ ಅದರ ಸುತ್ತಲಿನ ವಾತಾವರಣ ಪ್ರವಾಸಿಗರು, ವನ್ಯಜೀವಿ ಉತ್ಸಾಹಿಗಳು ಹಾಗೂ ಪ್ರಪಂಚದಾದ್ಯಂತದ ಸಾಹಸಿಗರನ್ನು ತಮ್ಮೆಡೆ ಸೆಳೆಯುತ್ತಾ ಬಂದಿದೆ. ಹಾಗೂ ಇದೇ ಆಗಿದ್ದು 9 ಆಗಸ್ಟ್ 1993ರಲ್ಲಿ ಒಂದು ಕಾಯಾಕರ್ಸ್ಗಳ ಟೀಮ್ ಅಲ್ಲಿನ ನದಿಯಲ್ಲಿ ಗ್ಲೈಡ್ ಮಾಡುತ್ತಾ ಅದರ ಸೌಂದರ್ಯವನ್ನು ಆಲಿಸಿಕೊಂಡು ಮುಂದಕ್ಕೆ ಚಲಿಸುತ್ತಿತ್ತು. ಇವತ್ತು ಆಕಾಶ ಕ್ಲಿಯರ್ ಆಗಿತ್ತು. ಸೂರ್ಯನ ಕಿರಣಗಳು ಪರ್ವತದ ಮೇಲೆ ಬೀಳುವಾಗ ನೋಡುವವರ ಕಣ್ಣಿಗೆ ಇದೊಂದು ವಿಸ್ಮಯಕ್ಕಿಂತ ಕಡಿಮೆ ಇರಲಿಲ್ಲ. ಅವತ್ತಿನ ದಿನ ಹೇಗಿತ್ತು ಅಂದ್ರೆ ಅಲ್ಲಿದ್ದವರಿಗೆ ಅಲ್ಲಿಂದ ಹೋಗೋದಕ್ಕೆ ಮನಸ್ಸಿರಲಿಲ್ಲ. ಅಲ್ಲೇ ಇದ್ದು ಬಿಡೋಣ ಅಂದ ಹಾಗೆ. ಈ ತರ ನದಿಯಲ್ಲಿ ಕಾಯಾಕ್ನ ಮೇಲೆ ಕೂತು ಸೌಂದರ್ಯವನ್ನು ಆಲಿಸುತ್ತಿದ್ದ ಈ ಗ್ರೂಪ್ಗೆ ಪಕ್ಕದ ಕಾಡಿನಲ್ಲಿ ಏನೋ ಅಲುಗಾಡಿದಂತೆ ಭಾಸವಾಯಿತು. ತಮ್ಮ ಪೆಡಲ್ ಅನ್ನು ನೀರಿಗೆ ಇಳಿಸಿ ಕಾಯಾಕನ್ನು ಸ್ವಲ್ಪ ಸ್ಲೋ ಮಾಡಿ ಆ ದಿಕ್ಕಿನ ಕಡೆಗೆ ಏನಿರ್ಬೋದು ಅಂತ ಮತ್ತೊಮ್ಮೆ ನೋಡಿದ ಆ ಇಡೀ ಗ್ರೂಪ್ ಬೆಚ್ಚಿ ಬೀಳುತ್ತೆ. ಕಾಡಿನ ನಡುವೆ ಮರದ ಕೆಳಗೆ ಒಂದು ಹುಡುಗಿ ನಿಂತಿದ್ಲು. ಸಣ್ಣ ವಯಸ್ಸಿನ ಹುಡುಗಿ. ಅವಳ ಬಟ್ಟೆ, ಕೈ ಹಾಗೂ ಮುಖದಲ್ಲಿ ರಕ್ತದ ಕಲೆಗಳು ಇದ್ದವು. ಅವಳ ಪರಿಸ್ಥಿತಿ ನೋಡಿದ್ರೆ ಒಂದು ಭೂತದ ತರ ಕಾಣಿಸ್ತಾ ಇದ್ಲು, ಅಥವಾ ಕಾಡಿನ ದೆವ್ವ. ಕಾಯಾಕರ್ಸ್ ಅವಳನ್ನು ನೋಡಿ ಜೋರಾಗಿ ಕಿರುಚಿ ಅವಳ ಹತ್ರ ಕೇಳ್ತಾರೆ, ಯಾರು ನೀನು? ಇಲ್ಲಿ ಏನು ಮಾಡ್ತಾ ಇದೀಯಾ? ನಿಂಗೆ ಹೆಲ್ಪ್ ಏನಾದ್ರೂ ಬೇಕಾ? ಆದ್ರೆ ಆ ಕಡೆಯಿಂದ ಏನು ಉತ್ತರಾನೇ ಬರೋದಿಲ್ಲ. ಆ ಹುಡುಗಿ ನಿಂತಲ್ಲೇ ನಿಂತು ಒಂದೇ ಕಡೆ ಸ್ಟಕ್ ಆದಾಗಿದ್ಲು. ಕಾಯಾಕರ್ಸ್ ಆ ನದಿಯ ದಡದ ಕಡೆಗೆ ಹೋಗಿ ಮತ್ತೆ ಅವಳ ಹತ್ರ ಕೇಳ್ತಾರೆ, ಏನಾಯ್ತು? ಇಲ್ಲಿ ಏನು ಮಾಡ್ತಾ ಇದೀಯಾ? ಆದ್ರೆ ನೋ, ದೇರ್ ಇಸ್ ನೋ ರೆಸ್ಪಾನ್ಸ್. ಆ ಹುಡುಗಿ ನಿಂತ ಜಾಗದಲ್ಲೇ ನಿಂತು ತುಂಬಾ ಹೆದರಿದ ಹಾಗೆ ಇದ್ಲು. ಕಣ್ಣು ಕೂಡ ಮಿಟುಕಿಸ್ತಿರ್ಲಿಲ್ಲ. ಇದು ವಿಚಿತ್ರದ ಘಟನೆ. ಇಂತಹ ಜಾಗದಲ್ಲಿ ಈ ಹುಡುಗಿ ಒಬ್ಳೇ ಇರೋದು, ಅದು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಅಸಾಧ್ಯ. ಇಲ್ಲಿ ಏನೋ ನಡೆದಿದೆ. ಈ ಹುಡುಗಿಗೆ ಹೆಲ್ಪ್ ಬೇಕು ಎಂದು ಅರೆತ ಟೀಮ್ ಕಾಯಾಕ್ನಿಂದ ಇಳಿದು ಅವಳ ಕಡೆಗೆ ಹೋಗ್ತಾರೆ. ಆ ಹುಡುಗಿ ಈಗನೂ ನಿಂತಲ್ಲೇ ನಿಂತಿದ್ಲು. ಅವರು ಅವಳ ಹತ್ರ ಬಂದಿದ್ದು, ಅವಳ ಜೊತೆ ಮಾತನಾಡ್ತಿರೋದು ಅವಳಿಗೆ ಗೊತ್ತೇ ಇರಲಿಲ್ಲ. ಚಳಿಯಲ್ಲಿ ನಡುಕ್ತಾ ಒಂದು ಮೂರ್ತಿಯ ತರ ನಿಂತಿದ್ಲು. ಕಾಯಾಕರ್ಸ್ಗೆ ಗೊತ್ತಾಗುತ್ತೆ ಈ ಹುಡುಗಿ ಲೈಫ್ ಅಂಡ್ ಡೆತ್ ಸಿಚುವೇಶನ್ ಅಲ್ಲಿದ್ದಾಳೆ. ಇವಳಿಗೆ ಆದಷ್ಟು ಬೇಗ ಬಿಸಿ ಹಾಗೂ ಔಷಧಿ ಸಿಗದಿದ್ರೆ ಪ್ರಾಣವನ್ನೇ ಕಳ್ಕೊತಾಳೆ. ಸೊ ಅವರು ತಕ್ಷಣವೇ ಅವಳಿಗೆ ಒಂದು ಕಂಬಳಿ ಹೊದಿಸಿ ಕಾಯಾಕಲ್ಲಿ ಕೂರಿಸಿ ಪಕ್ಕದ ಊರಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ಚಿಕಿತ್ಸೆ ಸಿಕ್ಕ ನಂತರ ಆ ಹುಡುಗಿ ಮೆಲ್ಲ ಮೆಲ್ಲ ಬಾಯಿ ತೆರೆಯೋದಕ್ಕೆ ಶುರು ಮಾಡ್ತಾಳೆ. ಮೊದಲು ಅವಳು ಹೇಳಿದ್ದು ಅವಳ ಹೆಸರು ವ್ಯಾಲೆಂಟಿನಾ ಉಚ್ಚೆಂಕೋ. ಹಾಗೂ ಆ ಕಾಡಿನಲ್ಲಿ ಅವಳೊಬ್ಳೇ ಇರಲಿಲ್ಲ. 4 ದಿನದ ಮುಂಚೆ ಅವಳ ಜೊತೆ ಇನ್ನೂ 6 ಜನ ಟ್ರೆಕ್ಕಿಂಗ್ ಅಂತ ಹೋಗಿದ್ರು. ಇದನ್ನು ಕೇಳಿದ ಜನರು ಅವಳ ಹತ್ರ ಕೇಳ್ತಾರೆ, ಹಾಗಾದ್ರೆ ಉಳಿದವರು ಎಲ್ಲಿದ್ದಾರೆ? ಆ ಹುಡುಗಿ ಏನೂ ಹೇಳೋದಿಲ್ಲ. ಮತ್ತೆ ಕೇಳ್ತಾರೆ, ನೀನು ಸೇಫ್ ಆಗಿದ್ಯಾ? ಉಳಿದವರು ಎಲ್ಲಿದ್ದಾರಂತ ಹೇಳಿದ್ರೆ ಅವರನ್ನು ರಕ್ಷಿಸಬಹುದು. ಆಗ ಆ ಹುಡುಗಿ ಹೇಳ್ತಾಳೆ, ಅವರು ಸತ್ತಿದ್ದಾರೆ, ಎಲ್ಲರೂ ಸತ್ತಿದ್ದಾರೆ, ನಾನೊಬ್ಳೆ ಬದುಕಿರೋದು. ಇದನ್ನು ಕೇಳಿದ ಅಲ್ಲಿದ್ದ ಜನರು ಶಾಕ್ ಆಗ್ತಾರೆ. ಹೇಗೆ ಸತ್ತಿದ್ದು? ಅವ್ರ ಜೊತೆ ಏನಾಯ್ತು? ಈ ಪ್ರಶ್ನೆಯನ್ನು ಕೇಳುತ್ತಿದ್ದಂತೆ ಆ ಹುಡುಗಿ ಮೆಲ್ಲ ತಲೆ ಅವರ ಕಡೆ ಟರ್ನ್ ಮಾಡ್ತಾಳೆ ಹಾಗೂ ಹೇಳ್ತಾಳೆ, ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ಡಯಾಟ್ಲೋ ಪಾಸ್ ಇನ್ಸಿಡೆಂಟ್ ಬಗ್ಗೆ ಕೇಳಿರ್ಬೋದು. 9 ಹೈಕರ್ಸ್ ಜೊತೆ ಆಗಿರುವ ಒಂದು ಇನ್ಸಿಡೆಂಟ್. ಆ ಇನ್ಸಿಡೆಂಟ್ ಅಲ್ಲಿ ಒಂದು ಕ್ರೇಜಿ ವಿಷಯ ಏನು ಅಂದ್ರೆ ಅವ್ರ ಜೊತೆ ಏನು ನಡೀತು ನೋಡಿ, ಅದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಡೆದ ನಂತರ ಅವರ ಬಾಡಿ ಎಷ್ಟು ಡಿಸ್ಟರ್ಬಿಂಗ್ ಪೊಸಿಷನ್ ಅಲ್ಲಿ ಇತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರ ಜೊತೆ ಏನು ನಡೀತು ಅಂತ ಗೊತ್ತಾಗದೆ ಇರೋದಕ್ಕೆ ಒಂದು ಕಾರಣನೂ ಇದೆ. ಅಲ್ಲಿದ್ದ 9 ಜನರಲ್ಲಿ 9 ಜನರು ಸಾವನ್ನಪ್ಪಿದ್ರು. ಅಲ್ಲಿ ಏನ್ ನಡೀತು ಅಂತ ಹೇಳೋದಕ್ಕೆ ಯಾರು ಉಳ್ದೇ ಇರಲಿಲ್ಲ. ಆದ್ರೆ ಇವತ್ತು ನಾನು ಹೇಳೋ ಸ್ಟೋರಿ ಡಯಾಟ್ಲೋ ಪಾಸ್ ಇನ್ಸಿಡೆಂಟ್ ಗಿಂತಾನೂ ಹೆಚ್ಚು ಕ್ರೀಪಿ ಆಗಿದೆ. ಹಾಗೂ ನಮ್ಮ ಹತ್ರ ಅಲ್ಲಿ ಏನು ನಡೀತು ಅಂತ ಹೇಳೋದಕ್ಕೆ ಒಬ್ಳು ಸರ್ವೈವರ್ ಕೂಡ ಇದ್ದಾಳೆ. ಆದ್ರೆ ಒಂದು ಕ್ರೇಜಿ ವಿಷಯ ಗೊತ್ತಿದ್ಯಾ? ಅವಳು ಏನು ಹೇಳಿದ್ಲು ನೋಡಿ, ದಟ್ ಡಸಂಟ್ ಮೇಕ್ ಸೆನ್ಸ್. ಈ ಸ್ಟೋರಿಯಲ್ಲಿ ನಮ್ಮ ಹತ್ರ ವಿಟ್ನೆಸ್ ಇದ್ರು ಈ ಸ್ಟೋರಿ ಕನ್ಫ್ಯೂಸಿಂಗ್ ಆಗಿದೆ ಹಾಗೂ ಒಂದು ಮಿಸ್ಟ್ರಿ ಆಗಿದೆ. ನಾನು ಈ ತರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಈ ವಿಡಿಯೋವನ್ನು ನೀವು ಎಂಡ್ವರೆಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಒಂದು ವಿಷಯ ನೋಟ್ ಮಾಡ್ಕೊಳ್ಳಿ. ನೀವು ಫೇಂಟ್ ಹಾರ್ಟೆಡ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋವನ್ನು ಇಲ್ಲೇ ಸ್ಕಿಪ್ ಮಾಡಿ. ದ್ಯಾಟ್ಸ್ ಇಟ್. ನಿಮ್ಮ ಹೆಚ್ಚನ್ನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ.
7 ಜನರ ಒಂದು ಟೀಮ್ ಖಮಾರ್ ದಬನ್ ಪರ್ವತದ ಹತ್ರ ಬಂದಿರುತ್ತೆ. ಅವರಿಗೆ ಆ ಟ್ರಿಪ್ಪಿಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ಅವರು ಪ್ಯಾಕ್ ಮಾಡ್ಕೊಂಡು ಬಂದಿದ್ರು. ಟೆಂಟ್ ಆಗಿರ್ಲಿ, ಊಟ ತಿಂಡಿ ಆಗಿರ್ಲಿ, ಹಾಗೂ ಎಮರ್ಜೆನ್ಸಿಗೆ ಬೇಕಾದ ಎಲ್ಲ ಸಾಮಗ್ರಿಗಳು. ಇದೇನೋ ಕಾಲೇಜ್ ಸ್ಟೂಡೆಂಟ್ ಗಳ ಹಾಗೆ ಫನ್ ಟ್ರಿಪ್ ಆಗಿರ್ಲಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವ ಹೈಕರ್ಸ್ ಗಳದ್ದೇ ಒಂದು ಟೀಮ್ ಆಗಿತ್ತು. ಈ ಟೀಮ್ ಅಲ್ಲಿ ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿದ್ದು ಲುಡ್ಮಿಲಾ ಕೊರಾವಿನಾ. 41 year old ಕೊರಾವಿನಾ ಎಕ್ಸ್ಪರ್ಟ್ ಆಗಿದ್ಲು ಹೈಕಿಂಗ್ ಅಲ್ಲಿ. ಎಕ್ಸ್ಪರ್ಟ್ ಅಂದ್ರೆ ಒಂದು ಸರ್ಟಿಫೈಡ್ ಪ್ರೊಫೆಷನಲ್. ಇದು ಒಂದು ಹೈಕಿಂಗ್ ಹಾಗೂ ಸರ್ವೈವಲ್ ಎಕ್ಸ್ಪರ್ಟ್ ಗಳಿಗೆ ರಷ್ಯನ್ ಗವರ್ಮೆಂಟ್ ಕೊಡುವಂತ ಒಂದು ಹೈಯೆಸ್ಟ್ ರ್ಯಾಂಕಿಂಗ್ ಆಗಿರುತ್ತೆ. ಇವಳೇ ಈ ಟೀಮ್ ಅನ್ನು ಲೀಡ್ ಮಾಡ್ತಾ ಇದ್ದಿದ್ದು. ಹಾಗೂ ಇವಳ ಜೊತೆ ಇದ್ರು ಟಟಿಯಾನಾ ಫಿಲಿಪೆಂಕೋ, ಅಲೆಕ್ಸಾಂಡರ್ ಕ್ರಿಸಿನ್, ಡೆನಿಸ್ ಸ್ವಾಚ್ಕಿನ್, ವಿಕ್ಟೋರಿಯಾ ಜೆಲೆಸೋವಾ, ತಿಮೂರ್ ಬಪನೋವಾ, ಹಾಗೂ ನಮ್ಮ ಇವತ್ತಿನ ಸ್ಟೋರಿಯ 17 ವರ್ಷದ ಹುಡುಗಿ ವ್ಯಾಲೆಂಟಿನಾ ಉಚೆಂಕೋ. ಇದೇನು ಎಕ್ಸ್ಟ್ರೀಮ್ ಸರ್ವೈವಲ್ ಚಾಲೆಂಜ್ ಈ ತರ ಏನೂ ಆಗಿರ್ಲಿಲ್ಲ. ನಾರ್ಮಲ್ ಹೈಕಿಂಗ್ ಟ್ರಿಪ್ ಆಗಿದ್ದು. ಅವರ ಹತ್ತಿರ ಪ್ರಾಪರ್ ರೂಟ್ ನ ಪ್ಲಾನ್ ಕೂಡ ಇತ್ತು. ಆ ಟ್ರಿಪ್ಪಿಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಇದ್ದವು. ಹಾಗೂ ಲೀಡ್ ಮಾಡೋದಕ್ಕೆ ಒಬ್ಳು ಎಕ್ಸ್ಪರ್ಟ್ ಕೂಡ ಇದ್ಲು. ಪ್ಲಾನ್ ಸಿಂಪಲ್ ಆಗಿತ್ತು. ಖಮಾರ್ ದಬನ್ ಪರ್ವತದಲ್ಲಿ ನಡ್ಕೊಂಡು ನದಿಯನ್ನು ದಾಟಿ ಕಾಡಿನ ಥ್ರೂ ಪಾಸ್ ಆಗಿ ಮುಂದೋಗಿ ಇನ್ನೊಂದು ಹೈಕಿಂಗ್ ಗ್ರೂಪ್ ನ ಜೊತೆ ಮೀಟ್ ಆಗೋದು ನಡುವಿನಲ್ಲಿ. ಅಲ್ಲಿಂದ 2 ಗ್ರೂಪ್ಗಳು ಒಟ್ಟಿಗೆ ಸೇರಿ ಮುಂದಕ್ಕೆ ಹೋಗಿ ಆ ಟ್ರಿಪ್ ಅನ್ನು ಎಂಡ್ ಮಾಡೋದು. ಆ ಇನ್ನೊಂದು ಗ್ರೂಪ್ ಅನ್ನು ಲೀಡ್ ಮಾಡ್ತಾ ಇದ್ದಿದ್ದು ಲುಡ್ಮಿಲಾನ ಮಗಳೇ. ಆದ್ರೆ ಅವರ ಟ್ರಿಪ್ ಮಾತ್ರ ಬೇರೆ ಕಡೆಯಿಂದ ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ಎಲ್ಲ ಆರ್ಗನೈಸ್ ಆಗಿತ್ತು, ಎಲ್ಲ ಪ್ಲಾನ್ ಕೂಡ ಆಗಿತ್ತು. ಆಗಸ್ಟ್ 2, 1993ಕ್ಕೆ ಇವರ ಜರ್ನಿ ಕೂಡ ಸ್ಟಾರ್ಟ್ ಆಗುತ್ತೆ. ಈ 7 ಜನರ ಟೀಮ್ ನಡ್ಕೊಂಡು ಈ ಪರ್ವತವನ್ನು ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರ ಮುಖದಲ್ಲೂ ಭಯ ಅಥವಾ ಆಯಾಸ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲರಿಗೂ ಅನಿಸ್ತಾ ಇತ್ತು ನಡ್ಕೊಂಡು ಹೀಗೇನೆ ಈ ಟ್ರಿಪ್ ಎಂಡ್ ಆಗುತ್ತೆ ಅಂತ. ಆದ್ರೆ ಯಾರಿಗೂ ಗೊತ್ತೇ ಇರಲಿಲ್ಲ ಮುಂದಿನ ದಿನದಲ್ಲಿ ಅವ್ರ ಜೊತೆ ಒಂದು ಇನ್ಸಿಡೆಂಟ್ ನಡೆಯಲಿದೆ. ಹಾಗೂ ಈ ಇನ್ಸಿಡೆಂಟ್ ಅವರ ಜೀವವನ್ನೇ ತಕೊಳ್ಳುತ್ತೆ ಅಂತ. ಆಗಸ್ಟ್ 2, 1993 ಈ ಗ್ರೂಪ್ ಏನಿದೆ ಅವರ ಜರ್ನಿಯನ್ನು ಸ್ಟಾರ್ಟ್ ಮಾಡಿರುತ್ತೆ. ಸ್ಟಾರ್ಟ್ ಮಾಡೋ ಮೊದಲು ವೆದರ್ ರಿಪೋರ್ಟ್ ಅನ್ನು ನೋಡಿದ್ರು. ಅದರ ಪ್ರಕಾರ ಅವರಿಗೆ ತುಂಬಾ ಕ್ಲಿಯರ್ ಸ್ಕೈ ಹಾಗೂ ಒಂದು ಒಳ್ಳೆ ವೆದರ್ ಸಿಗಲಿದೆ ಅಂತ ಇತ್ತು. ಅವರು ಮೆಲ್ಲ ಅಂತ ಹೈಕಿಂಗ್ ಮಾಡಿ ನದಿಯನ್ನು ದಾಟ್ತಾರೆ. ನಂತರ ಕಾಡಿನ ಥ್ರೂ ಪಾಸ್ ಆಗ್ತಾರೆ ಹಾಗೂ ಬೆಟ್ಟವನ್ನು ಹತ್ತಿ ಆರಾಮಾಗಿ ಅವರ ಮೊದಲನೇ ದಿನವನ್ನು ಎಂಡ್ ಮಾಡ್ತಾರೆ. 2ನೇ ದಿನನೂ ಸ್ಮೂತ್ ಆಗಿ ನಡೆಯುತ್ತೆ. ಅಲ್ಲಲ್ಲಿ ರೆಸ್ಟ್ ತಗೊಂಡು ಅಡುಗೆ ಎಲ್ಲ ಮಾಡಿ ತಿಂದು ಹೀಗೆ ಹೈಕಿಂಗ್ ಮಾಡಿಕೊಂಡು ಸಂಜೆ ಆಗ್ತಾ ಇದ್ದಾಗೆ ಕ್ಯಾಂಪಿಂಗ್ ಮಾಡಿ 2ನೇ ದಿನಾನು ಹಾಗೆ ಕಳೀತಾರೆ. 4th ಆಗಸ್ಟ್ ಅಂದ್ರೆ 3ನೇ ದಿನ ಅಲ್ಲಿ ವೆದರ್ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಈಗ ಈ ವೆದರ್ ಬರೀ ಅನ್ಕಂಫರ್ಟೇಬಲ್ ಆಗಿರ್ಲಿಲ್ಲ, ಡೇಂಜರಸ್ ಆಗಿತ್ತು. ತುಂಬಾ ಜೋರಾಗಿ ಮಳೆ ಹಾಗೂ ಮಂಜು ಬೀಳ್ತಾ ಇತ್ತು. ಸರಿಯಾದ ವಿಸಿಬಿಲಿಟಿ ಕೂಡ ಇರಲಿಲ್ಲ. ಹಾಗೂ ಗಾಳಿ ಎಷ್ಟು ಜೋರಾಗಿ ಬರ್ತಾ ಇತ್ತು ಅಂದ್ರೆ ಅವರಿಗೆ ಸರಿಯಾಗಿ ನಿಲ್ಲೋದಕ್ಕೂ ಆಗ್ತಾ ಇರಲಿಲ್ಲ. ಇನ್ನೊಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಇತ್ತು ಇವರ ಟ್ರಿಪ್ ನ ಪ್ಲಾನಿಂಗ್ ಅಲ್ಲಿ. ಇವರ ಪ್ಲಾನ್ ಪ್ರಕಾರ ಏನಿತ್ತು ಅಂದ್ರೆ ಅವರು ಕಾಡನ್ನು ಬಿಟ್ಟು ಬೆಟ್ಟದ ಮೇಲೆ ನಡ್ಕೊಂಡೋಗಿ ಟ್ರಿಪ್ ಅನ್ನು ಎಂಡ್ ಮಾಡುವವರು ಇದ್ದಿದ್ದು. ಅಂಡ್ ಬಿಕಾಸ್ ಆಫ್ ದ್ಯಾಟ್ ಇಷ್ಟು ಜೋರು ಮಳೆ, ಮಂಜು ಹಾಗೂ ಗಾಳಿ ಬರುವಾಗ ಅವ್ರ ಹತ್ರ ಆಶ್ರಯಕ್ಕಂತ ಏನೂ ಇರಲಿಲ್ಲ. ಇಂತಹ ಕಂಡೀಷನ್ ಅಲ್ಲಿ ಆ ಪರ್ವತದ ಮೇಲೆ ಅವರಿಗೆ ಓಪನ್ ಆಗೇ ಇರ್ಬೇಕಾಯ್ತು. ಯಾಕಂದ್ರೆ ಅಲ್ಲಿ ಮರಗಿರ ಏನು ಇರಲಿಲ್ಲ. ಸಡನ್ ಚೇಂಜಸ್ ಇನ್ ವೆದರ್ ಹಾಗೂ ವೆದರ್ ಕ್ಲಿಯರ್ ಇರುತ್ತೆ ಅಂತ ಮಾಡಿದ ಈ ಪ್ಲಾನ್ ಇಂದಾಗಿ ಅವರ 3ನೇ ದಿನ ತುಂಬಾ ಕಷ್ಟದಲ್ಲಿ ಕಳೆದಿದ್ದು. ಸಂಜೆ ಆಗ್ತಾ ಅವರೆಲ್ಲರೂ ಕಂಪ್ಲೀಟ್ಲಿ ಒದ್ದೆ ಆಗಿದ್ರು. ಈವನ್ ಅವರ ಗಿಯರ್ಸ್ ಕೂಡ ಒದ್ದೆ ಆಗಿತ್ತು. ಅವರು ಆ ಪರ್ವತವನ್ನು ಬಿಟ್ಟು ಕಾಡಿನ ಕಡೆಗೆ ಇಳಿದು ಕಾಡಿನ ಥ್ರೂ ಈ ಜರ್ನಿಯನ್ನು ಮಾಡಿದ್ದಿದ್ರೆ ಅವರಿಗೆ ಸ್ವಲ್ಪ ಆಶ್ರಯ ಆದ್ರೂ ಸಿಗ್ತಾ ಇತ್ತು. ಇನ್ನೊಂದು ವಿಷಯ ಡೌಟ್ಫುಲ್ ಆಗಿದೆ. ಅದೇನಂದ್ರೆ ಅವರು ನಿಂತಿದ್ದ ಆ ಜಾಗದಿಂದ ಬರೀ ಕೆಲವೇ ದೂರ ಮೇಲೆ ಒಂದು ಶೆಲ್ಟರ್ ಕೂಡ ಇತ್ತು. ಇದು ಅಲ್ಲಿನ ಗವರ್ಮೆಂಟ್ ಹೈಕರ್ಸ್ ಗಳಿಗೋಸ್ಕರ ಅಂತಾನೆ ಮಾಡಿರೋ ಶೆಲ್ಟರ್ ಆಗಿದೆ. ಅಲ್ಲಿಗೆ ಹೋದ್ರೆ ಬೆಂಕಿ ಹಾಕೋದಕ್ಕೆ ಕಟ್ಟಿಗೆ, ಮಲಗೋದಕ್ಕೆ ಒಂದು ಒಳ್ಳೆ ಕೋಣೆ ಹಾಗೂ ಎಮರ್ಜೆನ್ಸಿಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಇಟ್ಟಿರುತ್ತೆ. ಆದ್ರೆ ಗೊತ್ತಿಲ್ಲ ಯಾಕಂತ ಕೊರವಿನ ಅವತ್ತು ರಾತ್ರಿ ಅವ್ರಿಗೆ ಕೆಳಗೂ ಹೋಗೋದಕ್ಕೆ ಹೇಳೋದಿಲ್ಲ, ಮೇಲೇನು ಹೋಗೋದಕ್ಕೆ ಹೇಳೋದಿಲ್ಲ, ಇದ್ದ ಜಾಗದಲ್ಲೇ ಕ್ಯಾಂಪಿಂಗ್ ಮಾಡೋದಕ್ಕೆ ಹೇಳ್ತಾಳೆ. ಯಾಕೆ ಆ ಶೆಲ್ಟರ್ ಕಡೆಗೆ ಹೋಗಿಲ್ಲ ಅನ್ನೋದಕ್ಕೆ ನನಗೆ ಎಲ್ಲೂ ಯಾವುದೇ ರೀಸನ್ ಸಿಕ್ಕಿಲ್ಲ. ಮೇ ಬಿ ಎಲ್ಲರೂ ತುಂಬಾ ಟಯರ್ಡ್ ಆಗಿರ್ಬೋದು. ಇನ್ನು ಹೆಚ್ಚು ಹೊತ್ತು ಹೊರಗಿದ್ರೆ ಹೈಪೋಥರ್ಮಿಯಾ ಆಗಬಹುದಂತ ಈ ಡಿಸಿಷನ್ ತಗೊಂಡಿರೋದಕ್ಕೆ ಸಾಧ್ಯ ಇದೆ. ಅಥವಾ ಅಲ್ಲಿ ಕ್ಲೈಮೇಟ್ ತುಂಬಾ ವರ್ಸ್ಟ್ ಆಗಿರೋದ್ರಿಂದ ಅಕ್ಕಪಕ್ಕದಲ್ಲಿ ಯಾವುದೇ ವಿಸಿಬಿಲಿಟಿ ಇಲ್ಲದೆ ಅವಳಿಗೆ ಅವರು ಅವತ್ತು ಎಲ್ಲಿದ್ದಾರಂತ ಗೊತ್ತೇ ಆಗಿರ್ಲಿಲ್ಲ ಅನ್ಸುತ್ತೆ. ಸೊ ಈ ಸ್ಟಾರ್ಮ್ ಎಂಡ್ ಆದ ನಂತರ ಮಾರನೇ ದಿನ ಇದ್ದು ಆ ಶೆಲ್ಟರ್ ಕಡೆಗೆ ಹೋಗೋಣ ಅಂತ ಡಿಸಿಷನ್ ತಗೊಳ್ಳೋದಕ್ಕೂ ಸಾಧ್ಯ ಇದೆ. ಎನಿವೇಸ್ ಅವರು ಅವತ್ತು ಅಲ್ಲೇ ಟೆಂಟ್ ಹಾಕಿ ತಮ್ಮ ಸ್ಲೀಪಿಂಗ್ ಬ್ಯಾಗ್ ನ ಒಳಗೆ ಮಲಗಿರ್ತಾರೆ. ಅವತ್ತಿನ ರಾತ್ರಿ ತುಂಬಾ ಹಾರ್ಶ್ ಆಗಿತ್ತು. ಅಲ್ಲಿ ಗಾಳಿ ಎಷ್ಟು ಜೋರಾಗಿ ಬರ್ತಾ ಇತ್ತು ಅಂದ್ರೆ ಅವರು ಮಲಗಿದ್ದ ಟೆಂಟೇ ಹಾರಿ ಹೋಗುತ್ತೆ ಅಂದಾಗೆ ಫೀಲ್ ಆಗ್ತಾ ಇತ್ತು. ಈವನ್ ಮಳೆಯಿಂದ ಎಲ್ಲರೂ ಒದ್ದೇನೂ ಆಗಿದ್ರು. ಆಲ್ಸೋ ಚಳಿಯಿಂದ ಯಾರು ಅವತ್ತು ರಾತ್ರಿ ಸರಿಯಾಗಿ ಮಲಗಿನೂ ಇರ್ಲಿಲ್ಲ. ಹಾಗೋ ಹೀಗೋ ಅಂತ ಮಾಡಿ ಅವತ್ತಿನ ರಾತ್ರಿ ಕಳೀತಾರೆ. ಬೆಳಿಗ್ಗೆ ಆಗ್ತಾ ವೆದರ್ ಕೂಡ ನಾರ್ಮಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಒಂದು 10-10:30 ಹೊತ್ತಿಗೆ ಎಲ್ಲರೂ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ತಿಂದು
ತಮ್ಮ ಟೆಂಟ್ ಗಳನ್ನೆಲ್ಲ ಪ್ಯಾಕ್ ಮಾಡಿ ಮತ್ತೆ ಅವರ ಪಯಣವನ್ನು ಶುರು ಮಾಡ್ತಾರೆ. ಈ ಸತಿ ಕೊರವಿನ ಏನ್ ಮಾಡ್ತಾಳಂದ್ರೆ, ವೆದರ್ ಯಾವಾಗ ಏನಾಗುತ್ತಂತ ಹೇಳೋದಕ್ಕಾಗೋದಿಲ್ಲ, ಸೇಫ್ಟಿಗೋಸ್ಕರ ಎಲ್ಲರೂ ಬೆಟ್ಟದಿಂದ ಇಳಿದು ಕಾಡಿನ ಥ್ರೂವೇ ಪಯಣವನ್ನು ಕಂಟಿನ್ಯೂ ಮಾಡೋಣ ಅಂತ ಟೀಮಿಗೆ ಹೇಳ್ತಾಳೆ. ಈಗ ಮಾಡಿದ ಪ್ಲಾನ್ ಟೀಮ್ ಅನ್ನು ಸೇಫ್ ಆಗಿ ಇಡೋದಕ್ಕೆ ಸರಿಯಾಗಿತ್ತು. ಸೊ ಟೀಮ್ ಅಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಟೀಮ್ ಲೀಡರ್ ಹೇಳಿದಾಗೆ ಕೇಳಿ ಬೆಟ್ಟದಿಂದ ಕೆಳಗಿಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಪ್ಲಾನ್ ಮಾಡುವಷ್ಟರಲ್ಲಿ ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು. ಇನ್ನು ಕೆಲವೇ ನಿಮಿಷದಲ್ಲಿ ಅವ್ರ ಜೊತೆ ಒಂದು ಇನ್ಸಿಡೆಂಟ್ ನಡೆಯಲಿತ್ತು ಹಾಗೂ ಅದರಿಂದಾಗಿ ಎಲ್ಲರೂ ಅವರ ಜೀವವನ್ನೇ ಕಳ್ಕೊಳ್ತಾರಂತ ಯಾರಿಗೂ ಒಂದಿಂಚು ಐಡಿಯಾನೇ ಇರಲಿಲ್ಲ. ಆಗಸ್ಟ್ 5, 1993 ಬೆಳಿಗ್ಗೆ 10:10 ಹೊತ್ತಿಗೆ ಆ ಹೈಕಿಂಗ್ ಗ್ರೂಪ್ ಅಲ್ಲಿದ್ದ ಎಲ್ಲರೂ ಬೆಟ್ಟದಿಂದ ಕೆಳಗೆ ಡಿಸೆಂಡ್ ಆಗೋದಕ್ಕೆ ಶುರು ಆಗ್ತಾರೆ. ಎಲ್ಲರೂ ಒಂದು ಲೈನ್ ನಲ್ಲೇ ನಡ್ಕೊಂಡು ಹೋಗ್ತಾ ಇದ್ರು. ಲೈನ್ ನ ಮುಂದುಗಡೆ ಕೊರವಿನ ಇದ್ಲು ಹಾಗೂ ಬೇರೆ ಎಲ್ಲರೂ ಅವಳನ್ನು ಫಾಲೋ ಮಾಡ್ತಾ ಇದ್ರು. ಹಾಗೂ ಲೈನ್ ನ ಹಿಂದುಗಡೆ ಅಲೆಕ್ಸಾಂಡರ್ ಇದ್ದ. ಈ ಗ್ರೂಪ್ ಅಲ್ಲಿ ಕೊರವಿನ ನಂತರ ಹೆಚ್ಚು ಸ್ಟ್ರಾಂಗ್ ಹಾಗೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಅವನಿಗೆ ಇದ್ದಿದ್ದು. ಅದಕ್ಕೋಸ್ಕರ ಅವನನ್ನು ಹಿಂದ್ಗಡೆ ನಿಲ್ಸಿರ್ತಾರೆ. ಬೇರೆ ಎಲ್ಲಾ ಟೀಮ್ ಅವರ ನಡುವಲ್ಲಿರುತ್ತೆ. ಈ ತರ ಅವರು ಒಂದು ಲೈನ್ ಅಲ್ಲಿ ಕೆಳಗೆ ನಡ್ಕೊಂಡು ಹೋಗ್ತಾ ಇರುವಾಗ ಹಿಂದ್ಗಡೆಯಿಂದ ಒಬ್ಬ ಜೋರಾಗಿ ಕಿರುಚಾಡ್ತಾನೆ. ಯಾರಪ್ಪ ಕಿರುಚಾಡ್ತಾ ಇದ್ದಾರಂತ ಹಿಂದೆ ತಿರುಗಿ ನೋಡಿದ್ರೆ ಅದೇ 23 ವರ್ಷದ ಅಲೆಕ್ಸಾಂಡರ್ ಆಗಿದ್ದ. ಇವನ್ ಬರೀ ಒಬ್ಬ ಹೈಕರ್ ಆಗಿರ್ಲಿಲ್ಲ, ಕೊರವಿನ ತುಂಬಾ ಕ್ಲೋಸ್ ಒನ್ ಆಗಿದ್ದ. ಅವಳಿಗೆ ಅವನು ಅವಳ ಮಗನ್ ತರ ಆಗಿದ್ದ. ಈ ಗ್ರೂಪ್ ಅಲ್ಲಿ ಇದ್ದ ಎಲ್ಲರೂ ಸಡನ್ಲಿ ನಿಂತು ಅವನ ಕಡೆಗೆ ಓಡಿ ಹೋಗ್ತಾರೆ. ಏನಾಯ್ತು ಅಂತ. ಅಲೆಕ್ಸಾಂಡರ್ ಮುಖದ ಬಲವಾಗಿ ನೆಲಕ್ಕೆ ಬಿದ್ದಿದ್ದ. ಇದನ್ನು ನೋಡಿದ ಎಲ್ಲರೂ ಅವನನ್ನು ನೆಲದಿಂದ ಮೇಲಕ್ಕೆತ್ತುತ್ತಾರೆ. ಎತ್ತಿ ಅವನ ಮುಖದ ಕಡೆಗೆ ನೋಡಿದ್ರೆ ಅವನ ಮುಖ, ಕಣ್ಣು, ಕಿವಿ, ಬಾಯಿ ಎಲ್ಲಾ ಕಡೆಯಿಂದ ರಕ್ತ ಬರ್ತಾ ಇತ್ತು. ಅವನು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ದ. ಅಳ್ತಾ ಕೆಲವೇ ಸೆಕೆಂಡ್ಗಳಲ್ಲಿ ಅವನ ಬಾಯಿಂದ ನೊರೆ ಬರುತ್ತೆ ಹಾಗೂ ನೊರೆ ಬಂದು ಅಲ್ಲೇ ಅವನು ಅಲುಗಾಡೋದೇ ನಿಂತು ಬಿಡುತ್ತೆ. ಕೊರವಿನ ತಕ್ಷಣವೇ ಅವನನ್ನು ಎತ್ತಿ ಅವಳ ಮಡಿಲಲ್ಲಿ ಕೂರಿಸಿ ಏನಾಯ್ತು ಅಂತ ಚೆಕ್ ಮಾಡುವಾಗ ಅವನ ಶ್ವಾಸನೇ ನಿಂತೋಗಿತ್ತು. ಹಾರ್ಟ್ ಬೀಟ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅಲೆಕ್ಸಾಂಡರ್ ಸತ್ತಿದ್ದಾನೆ ಅಂತ. ವಿದಿನ್ ಫ್ಯೂ ಮಿನಿಟ್ಸ್ ದಷ್ಟಪುಷ್ಟ ಆಗಿದ್ದ. ಹಾಗೂ ಈ ಇಡೀ ಟೀಮ್ ಅಲ್ಲಿ ಎಲ್ಲರಿಗಿಂತ ಸ್ಟ್ರಾಂಗ್ ಹಾಗೂ ಎಕ್ಸ್ಪೀರಿಯನ್ಸ್ ಆಗಿದ್ದ ಹುಡುಗ ಎಲ್ಲರ ಕಣ್ಣಿನ ಮುಂದೆ ರಕ್ತ ಕಾರಿದ್ದಾನೆ ಹಾಗೂ ಯಾರಿಗೂ ಗೊತ್ತೇ ಇಲ್ಲ ಏನ್ ಮಾಡ್ಬೇಕು ಅಂತ. ಇದನ್ನು ನೋಡಿದ ಕೊರವಿನ ಕಿರುಚಿ ಎಲ್ಲರಿಗೂ ಹೇಳ್ತಾಳೆ, ಬೇಗ ಬೆಟ್ಟದಿಂದ ಕೆಳಗೋಗಿ ಕಾಡಿನ ಕಡೆಗೋಗಿ ಶೆಲ್ಟರ್ ತಗೊಳ್ಳಿ, ಯಾರು ಇಲ್ಲಿ ನಿಲ್ಬಾರ್ದು ಅಂತ. ಶಾಕ್ ಅಲ್ಲಿದ್ದ ಈ ಇಡೀ ಗ್ರೂಪ್ ಟೀಮ್ ಲೀಡರ್ ಇಲ್ಲದೆ ಒಂದು ಹೆಜ್ಜೆನೂ ಮುಂದೆ ಇಡೋದಕ್ಕೆ ರೆಡಿಯೇ ಇರಲಿಲ್ಲ. ಕೊರವಿನ ಮತ್ತೆ ಅವರಿಗೆ ಫೋರ್ಸ್ ಮಾಡ್ತಾಳೆ, ನೀವು ಹೋಗಿ, ನಾನು ಕೆಲವೇ ಹೊತ್ತಲ್ಲಿ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಅಂತ. ಟೀಮ್ ಲೀಡರ್ ಆಗಿದ್ದರಿಂದ ಎಲ್ಲರಿಗೂ ಅವಳ ಮಾತನ್ನು ಕೇಳಲೇಬೇಕಾಯ್ತು. ಸೊ ಅವರು ತಕ್ಷಣವೇ ಅಲ್ಲಿಂದ ಕೆಳಗಿಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಕೊರವಿನ ಹಾಗೂ ಅಲೆಕ್ಸಾಂಡರ್ ಅಲ್ಲೇ ಮೇಲೆ ಇದ್ರು. ಇವರು ಈ ತರ ನಡ್ಕೊಂಡು ಕೆಲವೇ ದೂರ ಹೋಗಿದ್ದಿದ್ದು ಅಷ್ಟೇ. ಅಷ್ಟರಲ್ಲಿ ಕೊರವಿನ ಜೋರಾಗಿ ಕಿರುಚಿ ಅವರನ್ನು ಮೇಲೆ ವಾಪಸ್ ಕರೀತಾಳೆ. ಎಲ್ಲರೂ ತಕ್ಷಣವೇ ತಿರುಗಿ ಕೊರವಿನ ಇದ್ದ ಜಾಗಕ್ಕೆ ಹೋಗಿ ನೋಡಿದ್ರೆ ಈಗ ಕೊರವಿನನು ನೆಲಕ್ಕೆ ಬಿದ್ದಿದ್ಲು. ಅವಳ ಬಾಯಿ ಹಾಗೂ ಮೂಗಿನಿಂದನೂ ರಕ್ತ ಬರ್ತಾ ಇತ್ತು ಹಾಗೂ ಕೊರವಿನ ನೆಲದಲ್ಲಿ ಬಿದ್ದು ನರಳ್ತಾ ಇದ್ಲು. ನೀರಿನಿಂದ ಮೀನನ್ನು ಹೊರಗೆ ತೆಗೆದ್ರೆ ಯಾವ ತರ ನರಳುತ್ತೆ ಆ ತರ. ಇದನ್ನು ನೋಡಿದ ಗ್ರೂಪ್ ಅಲ್ಲಿದ್ದ ಎಲ್ಲರೂ ಸ್ಟನ್ ಆಗಿ ಅಲ್ಲೇ ನಿಂತು ಬಿಡ್ತಾರೆ. ಅಲ್ಲಿ ನೆಲದಲ್ಲಿ ಬಿದ್ದು ನರಳ್ತಾ ಇರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರದ್ದೇ ಟೀಮ್ ನ ಲೀಡರ್ ಹಾಗೂ ಒಂದು ಎಕ್ಸ್ಪರ್ಟ್ ಸರ್ವೈವರ್. ಗ್ರೂಪ್ ಅಲ್ಲಿದ್ದ ಯಾರು ಹೆದರಿ ನಿಂತ ಜಾಗದಿಂದ ಅಲುಗಾಡ್ತಾನೂ ಇರ್ಲಿಲ್ಲ. ಅಷ್ಟರಲ್ಲಿ ಆ ಗ್ರೂಪ್ ಅಲ್ಲಿದ್ದ 24 ವರ್ಷದ ಟಟಿಯಾನ ಧೈರ್ಯ ಮಾಡಿ ಅವಳಿಗೆ ಹೆಲ್ಪ್ ಮಾಡೋದಕ್ಕಂತ ಹೋಗ್ತಾಳೆ. ಅವಳಿಂದ ಏನ್ ಮಾಡೋದಕ್ಕಾಗತ್ತೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಕೊರವಿನ ಟಟಿಯಾನನ ಕೈಗೆ ಕಚ್ಚಿ ಬಿಡ್ತಾಳೆ. ಈ ತರ ಅವಳು ಕಚ್ಚಿದಾಗ ಟಟಿಯಾನ 2 ಹೆಜ್ಜೆ ಹಿಂದೆ ಬರ್ತಾಳೆ. ಹಿಂದೆ ಬಂದು ಕೆಲವೇ ಸೆಕೆಂಡ್ಗಳಲ್ಲಿ ಅವಳು ಕೂಡ ನರಳೋದಕ್ಕೆ ಶುರು ಆಗ್ತಾಳೆ. ಟಟಿಯಾನ ಎಷ್ಟು ಗಾಬರಿ ಆಗಿದ್ಲು ಅಂದ್ರೆ ಅವಳು ಹೆದರಿ ಆ ಕಡೆ ಈ ಕಡೆ ಅಂತ ಓಡೋದಕ್ಕೆ ಶುರು ಮಾಡ್ತಾಳೆ. ಓಡ್ತಾ ಒಂದು ಕಲ್ಲಿಗೆ ಕಾಲು ತಾಗಿ ನೆಲಕ್ಕೆ ಬಿದ್ದು ಬಿಡ್ತಾಳೆ. ನೆಲಕ್ಕೆ ಬೀಳ್ತಾ ಇದ್ದ ಹಾಗೆ ಅವಳು ಒಂದು ವಿಚಿತ್ರವಾಗಿ ಆಕ್ಟ್ ಮಾಡ್ತಾ ಇದ್ಲು. ಅವಳ ಗಂಟಲನ್ನು ಜೋರಾಗಿ ಹಿಡಿದು ಶ್ವಾಸನೆ ತಕೊಳ್ಳಕ್ ಆಗೋದಿಲ್ಲ ನೋಡಿ, ಆ ತರ ಆಕ್ಟ್ ಮಾಡ್ತಾ ಇದ್ಲು. ಅಷ್ಟೇ ಅಲ್ಲ, ಅವಳು ಅವಳದ್ದೇ ಉಗುರಿನಿಂದ ಅವಳ ಚರ್ಮವನ್ನು ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದು ನೋಡುವಾಗ ಯಾವ ತರ ಇತ್ತು ಅಂದ್ರೆ ಅವಳು ತುಂಬಾ ನೋವಲ್ಲಿದ್ದಾಗೆ ಫೀಲ್ ಆಗ್ತಾ ಇತ್ತು. ಆದ್ರೆ ಅವಳು ಅಷ್ಟಕ್ಕೆ ನಿಂತಿರ್ಲಿಲ್ಲ. ಅವಳು ನಿಂತ ಜಾಗದಲ್ಲೇ ಹತ್ತಿರದಲ್ಲಿದ್ದ ಕಲ್ಲಿಗೆ ತನ್ನ ತಲೆಯನ್ನು ಜೋರಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಅವಳು ಎಷ್ಟು ಜೋರಾಗಿ ಹೊಡಿತಾ ಇದ್ಲು ಅಂದ್ರೆ ಪ್ರತಿಯೊಂದು ಸತಿ ಹೊಡೆಯುವಾಗ ಒಂದಿಷ್ಟು ರಕ್ತ ನೆಲಕ್ಕೆ ಹಾರ್ತಾ ಇತ್ತು. ಈ ತರ ಹೊಡೆದು ಕೆಲವೇ ನಿಮಿಷದಲ್ಲಿ ಅವಳ ಬಾಡಿ ಕೂಡ ಶಟ್ ಡೌನ್ ಆಗುತ್ತೆ. ಇದನ್ನು ನೋಡಿದ ಆ ಗ್ರೂಪ್ ಅಲ್ಲಿದ್ದ ಡೆನಿಸ್ ತುಂಬಾ ಪ್ಯಾನಿಕ್ ಆಗಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಅವನ ತಲೆಯಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ, ಆದ್ರೆ ಅವನು ಅಲ್ಲಿ ಏನಿದೆ ಈ ನೈಟ್ ಮೇರ್
ಅವರ ಕಣ್ಣಿಗೆ ಕಾಣದ ಈ ಒಂದು ಅದೃಷ್ಟ ಶಕ್ತಿ. ಅದರಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಡೆನ್ನಿಸ್ ಅಲ್ಲಿಂದ ಓಡಿ ಒಂದು 50-100 ಮೀಟರ್ ಅಷ್ಟೇ ದೂರ ಹೋಗಿದ್ದು ಅವನು ಕೂಡ ನೆಲಕ್ಕೆ ಬಿದ್ದು ಬಿಡ್ತಾನೆ. ನೆಲಕ್ಕೆ ಬಿದ್ದ ಡೆನ್ನಿಸ್ ನರಳ್ತಾ ಅವನ ಬಟ್ಟೆಯನ್ನೇ ಹರಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಟ್ ಇಸ್ ಲೈಕ್ ಅವನ ಬಟ್ಟೆಗೆ ಬೆಂಕಿ ಹಚ್ಚಿದ ಹಾಗೆ. ಆ ಬಟ್ಟೆ ಅವನ ಬಾಡಿಯನ್ನೇ ಸುಟ್ಟ ಹಾಗೆ. ಅಷ್ಟೇ ಅಲ್ಲ, ಅವನು ಕೂಡ ಅವನ ಉಗುರಿನಿಂದ ಅವನ ಬಾಡಿಯಲ್ಲಿ ಕ್ಯಾಚ್ ಮಾಡ್ತಾ ಇದ್ದ. ಅಂಡ್ ಇವೆನ್ಚುಯಲಿ ಅವನದ್ದು ಬಾಯಿಂದ ನೊರೆ ಬಂದು ಅವನು ಅಲ್ಲೇ ತಾನೆ. ಅದೇ ಸೇಮ್ ಟೈಮ್ ಅಲ್ಲಿ ಹಿಂದ್ಗಡೆ ಓಡಿದ್ದ ವಿಕ್ಟೋರಿಯಾ ಹಾಗೂ ಟಿಮೋರ್ ಅವರ ಜೊತೆನೂ ಇದೇ ಆಗುತ್ತೆ. ಅವರು ಕೂಡ ನೆಲಕ್ಕೆ ಬಿದ್ದು ಕೊಲಾಪ್ಸ್ ಆಗ್ತಾರೆ. ಕೊಲಾಪ್ಸ್ ಆಗೋ ಮೊದಲು ಒಬ್ಬ ಬಟ್ಟೆ ಬಿಚ್ಚಿ ಓಡಿದ್ರೆ ಇನ್ನೊಬ್ಳು ಕಲ್ಲಿಗೆ ತಲೆ ಹೊಡೆದಾಳೆ. ಈ ತರ ನಡೆಯುತ್ತಿದ್ದ ಈ ಕೇಯಾಸ್ ಕೆಲವೇ ನಿಮಿಷದಲ್ಲಿ ಶುರುನೂ ಆಯ್ತು ಹಾಗೂ ಕಂಪ್ಲೀಟ್ ಸೈಲೆಂಟ್ ಕೂಡ ಆಗೋಯ್ತು. ಈ 7 ಜನರ ಗ್ರೂಪ್ ಅಲ್ಲಿ 6 ಜನರು ಇದರ ನರಳ್ತಾ ಇದ್ರು ಅಥವಾ ಆಲ್ರೆಡಿ ಸತ್ತಿದ್ರು. ಬಿಳಿ ಬಣ್ಣದ ಮಂಜು ಕಂಪ್ಲೀಟ್ಲಿ ಕೆಂಪು ರಕ್ತದಿಂದ ಕವರ್ ಆಗಿತ್ತು. ಹಾಗೂ ಇದೆಲ್ಲದರ ನಡುವೆ ವ್ಯಾಲೆಂಟಿನಾ ಶಾಕ್ ಆಗಿ ನಿಂತ ಜಾಗದಲ್ಲಿ ನಿಂತಿದ್ಲು. ತಲೆ ತಿರುಗಿಸಿ ಆ ಕಡೆ ಈ ಕಡೆ ಅಂತ ನೋಡಿದ್ರೆ ಅವಳ ಇನ್ಸ್ಟ್ರಕ್ಟರ್, ಅವಳ ಫ್ರೆಂಡ್ಸ್ ಎಲ್ಲರೂ ನೆಲದಲ್ಲಿ ಬಿದ್ದಿದ್ದಾರೆ ಹಾಗೂ ರಕ್ತ ಕಾರಿ ಸತ್ತಿದ್ದಾರೆ. ಅವಳ ತಲೆಗೆ ಪ್ರೊಸೆಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಇಲ್ಲಿ ಈಗ ನಡೆದಿದ್ದಾದ್ರೂ ಏನು ಅಂತ. ಅವಳು ಕೂಡ ಸಾಯೋದಕ್ಕೆ ರೆಡಿ ಆಗಿದ್ಲು. ಅವಳ ತಲೆಯಲ್ಲಿ ಏನಿತ್ತು ಅಂದ್ರೆ ಇದಿಷ್ಟು ಜನರ ಜೊತೆ ಏನ್ ನಡೀತು ನೋಡಿ, ಅದು ನನ್ನ ಜೊತೆನು ಈಗ ವಿದಿನ್ ಕೆಲವೇ ಸೆಕೆಂಡ್ ನಡೆಯಲಿದೆ ಅಂತ. ಅಂಡ್ ಅದೇ ಹೊತ್ತಲ್ಲಿ ವ್ಯಾಲೆಂಟಿನನ ಸರ್ವೈವಲ್ ಇನ್ಸ್ಟಿಂಕ್ಟ್ ಕಿಕ್ಕಿನ್ ಆಗುತ್ತೆ. ಯಾವ ದಿಕ್ಕಂತೆ ನೋಡದೆ ಎದ್ದು ಬಿದ್ದು ಅಲ್ಲಿಂದ ಓಡಿ ಹೋಗ್ತಾಳೆ. ಬೆಟ್ಟದಿಂದ ಕೆಳಗಿಳಿದು ಕಾಡಿನ ಕಡೆಗೆ ಓಡಿದ ವ್ಯಾಲೆಂಟಿನಾಗೆ ಗೊತ್ತೇ ಇಲ್ಲ ಅವಳು ಯಾವ ದಿಕ್ಕಿನ ಕಡೆಗೆ ಓಡ್ತಾ ಇದ್ದಾಳೆ ಅಂತ. ಅವಳ ತಲೆಯಲ್ಲಿ ಏನು ಅಂದ್ರೆ ನನ್ಗೆ ಈ ಪ್ಲೇಸ್ ಹಾಗೂ ಅಲ್ಲಿ ಇರುವ ಬಾಡಿಗಳಿಂದ ದೂರ ಹೋಗ್ಬೇಕು. ಅಂಡ್ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಶಿ ಡಿಡ್. ಎದ್ದು ಬಿದ್ದು ಸರಿಸುಮಾರು 1 ಗಂಟೆಗಳವರೆಗೆ ಓಡಿದ ನಂತರ ವ್ಯಾಲೆಂಟಿನಾ ಒಂದು ಜಾಗಕ್ಕೆ ಹೋಗಿ ನಿಂತು ಬಿಡ್ತಾಳೆ. ಅವಳೇನು ನಾನೀಗ ಸೇಫ್ ಇದ್ದೀನಂತ ನಿಂತಿದ್ದಲ್ಲ, ಅವಳ ಹತ್ರ ಇನ್ನೊಂದು ಹೆಜ್ಜೆ ಇಡುವಷ್ಟು ಶಕ್ತಿ ಇರಲಿಲ್ಲ. ಥ್ಯಾಂಕ್ಫುಲಿ ವ್ಯಾಲೆಂಟಿನಾ ಹೆಗಲಿನಲ್ಲಿ ಅವಳ ಬ್ಯಾಗ್ ಹಾಗೇ ಇತ್ತು. ಅವಳು ಅದರಿಂದ ಟೆಂಟ್ ಹಾಗೂ ಸ್ಲೀಪಿಂಗ್ ಬ್ಯಾಗ್ ಅನ್ನು ತೆಗೆದು ಅವತ್ತು ರಾತ್ರಿ ಅಲ್ಲೇ ಕ್ಯಾಂಪಿಂಗ್ ಮಾಡ್ತಾಳೆ. ಅವತ್ತು ರಾತ್ರಿ ವ್ಯಾಲೆಂಟಿನಾ 1 ನಿಮಿಷನೂ ಮಲಗಿರ್ಲಿಲ್ಲ. ದೂರದಿಂದ ಪ್ರಾಣಿಗಳ ಸದ್ದು, ಮರ ನೆಲಕ್ಕೆ ಉರುಳುವ ಸದ್ದು ಹಾಗೂ ಅವಳು ಅವತ್ತು ಅಲ್ಲಿ ನೋಡಿದ ಆ ಒಂದು ದೃಶ್ಯ ಅವಳನ್ನು ಇಡೀ ರಾತ್ರಿ ಎಚ್ಚರವಾಗಿಯೇ ಇಟ್ಟಿತ್ತು. ಜಸ್ಟ್ ಅದೇ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ನಕ್ಕೊಂಡು ಅವರ ದಿನವನ್ನು ಶುರು ಮಾಡಿದ ಅವಳ ಇನ್ಸ್ಟ್ರಕ್ಟರ್, ಅವಳ ಫ್ರೆಂಡ್ಸ್ ಇವಾಗ ನೋಡಿದ್ರೆ ಅದರಲ್ಲಿ ಯಾರು ಜೀವಂತಾನೇ ಇಲ್ಲ. ಹಾಗೂ ಅವರ ಜೊತೆ ಅದೇನು ನಡೀತು ನೋಡಿ, ಅದು ನನ್ನ ಜೊತೆನೂ ಈಗ ಆಗ್ಬೋದು ಅಥವಾ ಇನ್ನು ಕೆಲವೇ ಹೊತ್ತಲ್ಲಾಗ್ಬೋದು. ಈ ಒಂದು ಯೋಚನೆಯಿಂದಾಗಿ ಅವಳಿಗೆ ನಿದ್ದೆನೇ ಬರಲಿಲ್ಲ. ಅವಳ ಜಾಗದಲ್ಲಿ ನೀವಿದ್ದಿದ್ರೆ ಒಮ್ಮೆ ಇಮ್ಯಾಜಿನ್ ಮಾಡಿ ನಿಮ್ಮ ಸ್ಥಿತಿ ಹೇಗಿರ್ತಾ ಇತ್ತು ಅಂತ. ಸೊ ಇವೆನ್ಚುಯಲಿ ಅವತ್ತಿನ ದಿನ ಹಾಗೋ ಹೀಗೋ ಕಳೆದೋಗುತ್ತೆ. ಬೆಳಿಗ್ಗೆ ಎದ್ದ ವ್ಯಾಲೆಂಟಿನಾಗೆ ರಿಯಲೈಸ್ ಆಗುತ್ತೆ ಅವಳ ಹತ್ರ ತಿನ್ನೋದಕ್ಕೆ ಏನೂ ಇಲ್ಲ ಹಾಗೂ ಎಮರ್ಜೆನ್ಸಿಗೆ ಬೇಕಾದ ಎಲ್ಲಾ ಸಾಮಗ್ರಿ ಅವಳು ಅಲ್ಲೇ ಮೇಲೆ ಬಿಟ್ಟು ಬಂದಿದ್ದಾಳೆ. ಆಲ್ಸೋ ಅವಳ ತಲೆಯಲ್ಲಿ ಪದೇ ಒಂದು ವಿಷಯ ಬರ್ತಾ ಇತ್ತು. ಅದೇನಂದ್ರೆ ಅಲ್ಲಿ ಮೇಲೆ ಇರುವವರು ಮೇ ಬಿ ಇವಾಗ್ಲೂ ಇಲ್ಲ ಅನ್ಸುತ್ತೆ. ಅಕಸ್ಮಾತ್ ಎಲ್ಲಾದ್ರೂ ಅವರು ಇವಾಗ್ಲೂ ಜೀವಂತ ಇದ್ರೆ ಒಮ್ಮೆ ಹೋಗಿ ನೋಡೇ ಬಿಡ್ತೀನಿ ಅಂತ ಅವಳು ಮತ್ತೆ ವಾಪಸ್ ಅದೇ ಜಾಗಕ್ಕೆ ಹೋಗುವ ಡಿಸಿಷನ್ ತಗೋತಾಳೆ. ಈ ತರ ಅನ್ಕೊಂಡು ಟೆಂಟ್ ಅನ್ನೆಲ್ಲ ಪ್ಯಾಕ್ ಮಾಡಿ ಬ್ಯಾಗ್ ಅಲ್ಲಿ ಹಾಕೊಂಡು ವಾಪಸ್ ಆ ಜಾಗಕ್ಕೆ ಬಂದ ವ್ಯಾಲೆಂಟಿನಾ ಅಲ್ಲಿ ಬಂದು ನೋಡಿದ್ರೆ ಅವಳು ಹೋಗುವಾಗ ಆ ಬಾಡೀಸ್ ಯಾವ ಜಾಗದಲ್ಲಿ ಬಿದ್ದಿತ್ತು ಅದೇ ಜಾಗದಲ್ಲಿ ಹಾಗೇ ಬಿದ್ದಿದೆ ಹಾಗೂ ಎಲ್ಲಾ ಬಾಡೀಸ್ ಮಂಜಿನಿಂದಾಗಿ ಕಂಪ್ಲೀಟ್ಲಿ ಗಟ್ಟಿ ಆಗಿತ್ತು. ಇದನ್ನು ನೋಡಿದ ವ್ಯಾಲೆಂಟಿನಾ ತುಂಬಾ ಗಾಬರಿ ಆಗ್ತಾಳೆ. ಆ ಬಾಡೀಸ್ ಗಳನ್ನು ಅವಾಯ್ಡ್ ಮಾಡಿ ಅವಳಿಂದ ಎಷ್ಟಾಗುತ್ತೆ ಅಷ್ಟು ಸಪ್ಲೈಗಳನ್ನು ಕಲೆಕ್ಟ್ ಮಾಡಿ ಅಲ್ಲಿಂದ ಓಡಿ ವಾಪಸ್ ಕಾಡಿನ ಕಡೆಗೆ ಬರ್ತಾಳೆ. ಮುಂದಿನ 3 ದಿನ 6th, 7th and 8th ಆಗಸ್ಟ್ ವ್ಯಾಲೆಂಟಿನಾ ಅವಳಿಗೆ ಗೊತ್ತಿರೋ ಹಾಗೆ ಆ ಕಾಡಿನಲ್ಲಿರುವ ನದಿ ಹಾಗೂ ಅದರ ಪಕ್ಕದಲ್ಲಿರುವ ಆ ಎಲೆಕ್ಟ್ರಿಸಿಟಿ ವೈರ್ ಲೈನ್ ಏನಿದೆ ಅದನ್ನು ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಳೆ. ಆದ್ರೆ ಅವಳು ತುಂಬಾ ವೀಕ್ ಆಗಿದ್ಲು. 17 ವರ್ಷದ ಹುಡುಗಿ. ಅದು ಹಸಿವೆ, ಚಳಿ ಹಾಗೂ ಶಾಕ್ ಏನಿದೆ ಅದು ಮೆಲ್ಲ ಅಂತ ಅವಳನ್ನು ಸಾವಿನ ಬಾಯಿ ಕಡೆಗೆ ಎಳಿತಾ ಇತ್ತು. ಸಂಹೌ ಒಂದೊಂದು ಹೆಜ್ಜೆ ಅಂತ ಮುಂದೆ ಇಡ್ತಾ 9ನೇ ಆಗಸ್ಟ್ ಅವಳು ಆ ನದಿಯ ಹತ್ರ ನಿಂತಿರುವಾಗ ವ್ಯಾಲೆಂಟಿನಾನ ಬಾಡಿ ಹೈಪೋಥರ್ಮಿಯಾ ಹಾಗೂ ವೀಕ್ನೆಸ್ ನಿಂದ ಕಂಪ್ಲೀಟ್ ಗಿವ್ ಅಪ್ ಮಾಡಿಬಿಡುತ್ತೆ. ಅವಳ ಲಕ್ ಯಾವ ತರ ಅಂತ ನೋಡಿ, ಲಕ್ಕಿಲಿ ಇದು ಅದೇ ದಿನ ಆಗಿತ್ತು ಯಾವ ದಿನ ಒಂದು ಕಾಯಾಕರ್ಸ್ ಅವರ ಟೀಮ್ ಅದೇ ನದಿಯಿಂದ ಪಾಸ್ ಆಗ್ತಾ ಇತ್ತು. ಅವರು ವ್ಯಾಲೆಂಟಿನಾನನ್ನು ರೆಸ್ಕ್ಯೂ ಮಾಡಿ ಹಾಸ್ಪಿಟಲೈಸ್ ಮಾಡ್ತಾರೆ ಹಾಗೂ ನಂತರ ವ್ಯಾಲೆಂಟಿನಾ ಹೇಳಿದ ಸ್ಟೋರಿ ಅಥಾರಿಟೀಸ್ಗಳಿಗೂ ಗೊತ್ತಾಗುತ್ತೆ. ಈ ಅಥಾರಿಟೀಸ್ಗಳಿಗೆ ಗೊತ್ತಾದ ನಂತರ ಒಂದು ಸರ್ಚ್ ಆಪರೇಷನ್ ಕೂಡ ನಡೆಯುತ್ತೆ. ನಿಮ್ಗೆ ಅನಿಸ್ತಾ ಇರ್ಬೋದು ಈ ವಿಷಯ ಗೊತ್ತಾದ ತಕ್ಷಣವೇ
ಪೊಲೀಸ್, ಹೆಲಿಕಾಪ್ಟರ್ ಹಾಗೂ ರೆಸ್ಕ್ಯೂ ಟೀಮ್ ತಕ್ಷಣವೇ ಹೋಗಿ ಅಲ್ಲಿದ್ದ ಬಾಡೀಸ್ಗಳನ್ನು ರಿಕವರ್ ಮಾಡಿರ್ಬೋದು ಅಂತ ಅಲ್ವಾ? ಆದರೆ ನೋ. ಈ ವಿಷಯ ಅಥಾರಿಟೀಸ್ಗಳಿಗೆ ಗೊತ್ತಾಗಿ 1 ದಿನ ಕಳೆಯಿತು, 1 ವಾರ ಕಳೆಯಿತು, 15 ದಿನನೇ ಕಳೆದೋಯ್ತು. ಆದರೆ ಯಾವುದೇ ರೀತಿಯ ಸರ್ಚ್ ಆಪರೇಷನ್ ಸ್ಟಾರ್ಟು ಮಾಡಿರಲಿಲ್ಲ. ಇವೆನ್ಚುವಲಿ 15 ದಿನದ ನಂತರ ಆನ್ 24th ಆಗಸ್ಟ್ ಒಂದು ಟೀಮ್ ಏನಿದೆ ಅದು ಹೆಲಿಕಾಪ್ಟರ್ನ ಮೂಲಕ ವ್ಯಾಲೆಂಟಿನಾ ಹೇಳಿದ ಜಾಗಕ್ಕೆ ಹೋಗುತ್ತೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿದ್ದ ಬಾಡೀಸ್ಗಳೇನಿದೆ ಅದು ಅವರ ಇಮ್ಯಾಜಿನೇಷನ್ಗಿಂತನೂ ಹೆಚ್ಚು ವರ್ಸ್ಟ್ ಕಂಡೀಷನ್ ಅಲ್ಲಿತ್ತು. ಕೆಲವು ಬಾಡೀಸ್ ಅರ್ಧ ಮಂಜಿನ ಒಳಗೆ ಹೂತು ಹೋಗಿತ್ತು ಹಾಗೂ ಇನ್ನು ಕೆಲವು ಬಾಡೀಸ್ ಹಾಗೆ ಓಪನ್ಲಿ ಬಿದ್ದಿತ್ತು. ಹೆಚ್ಚುವರಿ ಬಾಡಿಗಳ ಮೇಲೆ ಸರಿಯಾದ ಬಟ್ಟೆ ಇರಲಿಲ್ಲ. ಕೆಲವರ ಜಾಕೆಟ್ಸ್ ರಿಮೂವ್ ಆಗಿತ್ತು, ಕೆಲವರ ಶರ್ಟ್ ರಿಮೂವ್ ಆಗಿತ್ತು ಹಾಗೂ ಕೆಲವರ ಬೂಟ್ಸ್ ಮಿಸ್ಸಿಂಗ್ ಇತ್ತು. ಇಂತಹ ಫ್ರೀಸಿಂಗ್ ಕಂಡೀಷನ್ ಅಲ್ಲಿ ಬಟ್ಟೆ ಯಾಕೆ ಬಿಚ್ಚುತ್ತಾರೆ? ಈ ಪ್ರಶ್ನೆಗೆ ಉತ್ತರ ಎಕ್ಸ್ಪೀರಿಯನ್ಸ್ ಇರುವ ಹೈಕರ್ಸ್ ಗಳಿಗೆ ಗೊತ್ತಿರುತ್ತೆ. ಇದಕ್ಕೆ ಪ್ಯಾರಾಡಾಕ್ಸಿಕಲ್ ಅನ್ಡ್ರೆಸ್ಸಿಂಗ್ ಅಂತ ಕರೀತಾರೆ. ಅಂದ್ರೆ ಬಾಡಿ ಹೈಪೋಥರ್ಮಿಯಾದ ಹೈಯೆಸ್ಟ್ ಸ್ಟೇಜಿಗೆ ಬಂದಾಗ, ಹೈಪೋಥರ್ಮಿಯಾ ಅಂದ್ರೆ ನಮ್ಮ ಬಾಡಿ ಸಡನ್ಲಿ ತಣ್ಣಗಾಗ್ಬಿಡೋದು. ಸೊ ಈ ತರ ಹೈಯೆಸ್ಟ್ ಸ್ಟೇಜ್ಗೆ ಬಂದಾಗ ಬ್ರೇನ್ ಏನಿದೆ ಅದು ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಚಳಿ ಯಾವುದು ಬಿಸಿ ಯಾವುದು ಅಂತ ಡಿಫ್ರೆನ್ಸಿಯೇಟ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ. ಸೊ ಆ ಕನ್ಫ್ಯೂಷನ್ ನಿಂದಾಗಿ ಚಳಿಯನ್ನು ಜನರು ಬಿಸಿ ಅಂತ ಅನ್ಕೊಂಡು ತಮ್ಮ ಬಟ್ಟೆಯನ್ನೆಲ್ಲ ತೆಗೆದು ಎಸೆಯೋದು. ಇದು ವೆಲ್ ಡಾಕ್ಯುಮೆಂಟೆಡ್ ಆಗಿದೆ. ಸೊ ಇಲ್ಲಿ ಕೂಡ ಅದೇ ಎಕ್ಸ್ಪ್ಲನೇಷನ್ ಇರ್ಬೇಕಲ್ವಾ? ನೋ, ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಹೈಪೋಥರ್ಮಿಯಾ ಸಡನ್ ಆಗಿ ಆಗೋದಿಲ್ಲ. ಹಲವಾರು ಗಂಟೆಗಳ ಕಾಲದವರೆಗೆ ಸ್ಲೋಲಿ ಅಂತ ಬಾಡಿ ತಣ್ಣಗಾಗೋದು. ಆದ್ರೆ ವ್ಯಾಲೆಂಟಿನಾ ಹೇಳಿದ ಪ್ರಕಾರ ನಾರ್ಮಲಿ ಬ್ರೇಕ್ಫಾಸ್ಟ್ ಮಾಡಿ ನಕ್ಕೊಂಡಿದ್ದ ಜನರು ಸಡನ್ಲಿ ಸತ್ತಿದ್ದು. ಅಟಾಪ್ಸಿಗೆ ಹೋದಾಗನು ಅಲ್ಲಿಂದ ಬಂದ ರಿಪೋರ್ಟ್ಸ್ ಏನಿದೆ ಅದು ಕೂಡ ಪ್ರಾಪರ್ ಆಗಿರ್ಲಿಲ್ಲ. ಅಟಾಪ್ಸಿ ರಿಪೋರ್ಟ್ ಅಲ್ಲೂ ಈ ಸಾವೇನಿದೆ ಅದನ್ನು ಹೈಪೋಥರ್ಮಿಯಾದಿಂದಾನೇ ಆಗಿರೋದಂತ ಬರೆದಿತ್ತು. ಆಲ್ಸೋ ಅವರ ಬಾಡಿಯಲ್ಲಿ ಅಪೌಷ್ಟಿಕತೆ ಹಾಗೂ ಪ್ರೋಟೀನ್ ಡೆಫಿಷಿಯನ್ಸಿನೂ ಇತ್ತು ಅಂತ ಇತ್ತು. ಆದ್ರೆ ವ್ಯಾಲೆಂಟಿನಾ ಹೇಳ್ತಾಳೆ ಅವರ ಹತ್ರ ತಿನ್ನೋದಕ್ಕಾಗಿರ್ಲಿ ಅಥವಾ ಕುಡಿಯೋದಕ್ಕಾಗಿರ್ಲಿ ಯಾವುದೇ ಕೊರತೆನೇ ಇರಲಿಲ್ಲ. ಆಲ್ಸೋ ಈ ಆಟೋಪ್ಸಿ ರಿಪೋರ್ಟ್ ಅಲ್ಲಿ ಅವರ ಕಣ್ಣು, ಬಾಯಿ, ಮೂಗಿನಿಂದ ಈ ತರ ರಕ್ತ ಯಾಕೆ ಬಂದಿದ್ದು, ಅವರ ಬಾಯಿಯಿಂದ ಈ ತರ ನೊರೆ ಯಾಕೆ ಬಂದಿದ್ದು ಹಾಗೂ ಅವರು ಈ ತರ ನರಳಿ ಯಾಕೆ ಅನ್ನೋದಕ್ಕೆ ಯಾವುದೇ ಎಕ್ಸ್ಪ್ಲನೇಷನ್ ಇರಲಿಲ್ಲ. ಈ ಆಟೋಪ್ಸಿ ರಿಪೋರ್ಟ್ ನ ನಂತರ ಡೌಟ್ ಹಾಗೂ ಈ ಸರ್ಚ್ ಆಪರೇಷನ್ ಯಾಕೆ ಇಷ್ಟು ಲೇಟ್ ಆಗಿ ಮಾಡಿದ್ರು ಅನ್ನೋ ಈ ಒಂದು ಪ್ರಶ್ನೆ ಏನಿದೆ ಇದು ಸ್ಲೋಲಿ ಅಂತ ಜನರ ನಡುವೆ ಬಿಲ್ಡ್ ಆಗೋದಕ್ಕೆ ಶುರು ಆಯ್ತು. ಏನೋ ಮಿಸ್ಸಿಂಗ್ ಇದೆ, ಏನೋ ಅವರು ಬಚ್ಚಿಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇರುವಾಗನೇ ಜನರ ಮುಂದೆ ಒಂದು ಥಿಯರಿ ಬರುತ್ತೆ. ಅಂಡ್ ಟ್ರಸ್ಟ್ ಮೀ, ಈ ಥಿಯರಿ ತುಂಬಾ ಕನ್ವಿನ್ಸಿಂಗ್ ಆಗಿದೆ. ಮುಂದಿನ 30 ವರ್ಷದವರೆಗೆ ಸೈಂಟಿಸ್ಟ್, ರಿಸರ್ಚರ್ಸ್, ಹೈಕರ್ಸ್, ಇನ್ವೆಸ್ಟಿಗೇಟರ್ಸ್ ಇವರೆಲ್ಲರೂ ಸೇರಿ ಈ ಖಮರ್ ದಬಾನ್ ಇನ್ಸಿಡೆಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಫ್ಯಾಕ್ಟ್ ಏನು ಅಂದ್ರೆ ಯಾರಿಗೂ ಗೊತ್ತೇ ಇಲ್ಲ ಸತ್ಯ ಏನು ಅಂತ. ಆದ್ರೆ ನಂತರದ ದಿನದಲ್ಲಿ ಒಂದು ಥಿಯರಿ ತುಂಬಾ ಪಾಪ್ಯುಲರ್ ಆಯ್ತು. ಅಂಡ್ ಈ ಥಿಯರಿಯ ಮೋಸ್ಟ್ ಪಾರ್ಟ್ಸ್ ಏನಿದೆ ಅದು ಖಮರ್ ದಬಾನ್ ಇನ್ಸಿಡೆಂಟ್ ಗೆ ಅನ್ವಯ ಆಗುತ್ತೆ. ಆದ್ರೆ ಒಂದು ವಿಷಯ ನೋಟ್ ಮಾಡಿ, ಇದು ಬರೀ ಒಂದು ಥಿಯರಿ ಆಗಿದೆ, ಆದ್ರೆ ಒಂದು ಡಾರ್ಕ್ ಒನ್. ಈ ಥಿಯರಿ ಪ್ರಕಾರ ವ್ಯಾಲೆಂಟಿನಾ ಹಾಗೂ ಅವಳ ಟೀಮ್ ಏನಿದೆ ಅದು ಸೋವಿಯತ್ ಯೂನಿಯನ್ ನ ನರ್ವ್ ಏಜೆಂಟ್ ಆಗಿರುವ ನೋವಿಚೋಕ್ ನ ಕಾಂಟ್ಯಾಕ್ಟ್ ಗೆ ಬಂದಿರೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಈ ಗ್ಯಾಸ್ ಅನ್ನು USSR ತುಂಬಾ ಸಮಯದಿಂದ ಡೆವಲಪ್ ಮಾಡ್ತಾನೆ ಇತ್ತು. 1993ರವರೆಗೂ ಖಮರ್ ದಬಾನ್ ನ ಟೈಮ್ ಹಾಗೂ ಈ ಟೈಮ್ ಮ್ಯಾಚ್ ಆಗುತ್ತೆ. ಈಗ ನೋವಿಚೋಕ್ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿಯಾಗಿ ಕಿವಿ ಕೊಟ್ಟು ಕೇಳಿ. ಇದೊಂದು ಡೆಡ್ಲಿ ನರ್ವ್ ಏಜೆಂಟ್ ಅಂದ್ರೆ ಒಂದು ಕಿಲ್ಲರ್ ಗ್ಯಾಸ್ ಅಂತಾನೆ ಅನ್ಕೊಳ್ಳಿ. ಇದು VX ಅಥವಾ ಸೆರಿನ್ ಅನ್ನೋ ಹೆಸರಿನ ಬೇರೆ ನರ್ವ್ ಏಜೆಂಟ್ಸ್ ಏನಿದೆ ಅದಕ್ಕಿಂತನೂ 10-20 ಪಟ್ಟು ಹೆಚ್ಚು ಹಾನಿಕಾರಕ. ಇದನ್ನು USSR ಸ್ಪೆಸಿಫಿಕಲಿ ಅನ್ಟ್ರೇಸೇಬಲ್ ಆಗಿರ್ಬೇಕು ಅಂತಾನೆ ಡೆವಲಪ್ ಮಾಡಿದ್ದು ಹಾಗೂ ನೇಟೋನ ಕೆಮಿಕಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ಸ್ ಗಳನ್ನು ಬೈಪಾಸ್ ಮಾಡಿ ಅವರಿಗೆ ಹಾನಿ ಉಂಟು ಮಾಡ್ಬೇಕಂತಾನೆ ಡೆವಲಪ್ ಮಾಡಿದ್ದು. ಇನ್ನೊಂದು ಚಿಲ್ಲಿಂಗ್ ಪಾರ್ಟ್ ಏನು ಅಂದ್ರೆ ಈ ಸೈಬೀರಿಯಾ ರೀಜನ್ ಏನಿದೆ ಇದು USSR ನ ಟೆಸ್ಟಿಂಗ್ ಸೈಟೇ ಆಗಿತ್ತು ಹಾಗೂ ಖಮರ್ ದಬಾನ್ ಏನಿದೆ ಅದು ಸೈಬೀರಿಯಾದಲ್ಲೇ ಬರೋದು. ಈ ಗ್ಯಾಸ್ ನ ಸಿಂಪ್ಟಮ್ಸ್ ಪ್ರಕಾರ ಈ ಗ್ಯಾಸ್ ನಮ್ಮ ಬಾಡಿ ಒಳಗೆ ಹೋದ್ರೆ ನಮ್ಗೆ ಶ್ವಾಸ ತಗೊಳಕ್ ಆಗೋದಿಲ್ಲ, ನಮ್ಮ ಶ್ವಾಸಕೋಶಗಳು ಫೇಲ್ ಆಗ್ಬಿಡುತ್ತೆ. ಜನರ ಮೂಗು, ಬಾಯಿ, ಕಿವಿಗಳಿಂದೆಲ್ಲ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಯಿಯಲ್ಲಿ ನೊರೆನೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಕೆಲವೇ ನಿಮಿಷದಲ್ಲಿ ಸಾವನ್ನಪ್ತಾರೆ. ಈಗ ವ್ಯಾಲೆಂಟಿನಾ ಹೇಳಿದ ಸ್ಟೋರಿಯನ್ನು ಒಮ್ಮೆ ನೆನಪು ಮಾಡಿ, ಎಕ್ಸಾಕ್ಟ್ಲಿ ಇದೇ ಆಗಿದ್ದು. ಕೆಮಿಕಲ್ ವೆಪನ್ಸ್ ಏನಿದೆ ಅದು ಮಣ್ಣಿನಲ್ಲಿ ಹಾಗೆ ಉಳಿದು ಬಿಡುತ್ತೆ ಕೆಲವು ವರ್ಷಗಳವರೆಗೆ. ಮೋಸ್ಟ್ ಪ್ರಾಬಬ್ಲಿ ಈ ಹೈಕಿಂಗ್ ಟೀಮ್ ಏನಿದೆ ಇದು ನಡ್ಕೊಂಡು ಹೋಗುವಾಗ ಮಂಜಿನ ಕೆಳಗಿರುವ ಈ ಕೆಮಿಕಲ್ ವೆಪನ್ ಮೇಲೆ ಕಾಲಿಟ್ಟು ಅದರ ಕಾಂಟ್ಯಾಕ್ಟ್ ಗೆ ಬಂದಿರಬಹುದು, ಅಥವಾ ಕುಡಿಯುವ ನೀರಿಗೋಸ್ಕರ ಅಂತ ಯೂಸ್ ಮಾಡಿದ ಮಂಜಿನಿಂದ ಆ ಕೆಮಿಕಲ್ ಅವರ ಬಾಡಿ ಒಳಗೆ ಹೋಗಿರೋದಕ್ಕೆ ಸಾಧ್ಯ ಇದೆ. ಇಂಟ್ರೆಸ್ಟಿಂಗ್ಲಿ ಕೆಲವು ರಿಪೋರ್ಟ್ಸ್ ಪ್ರಕಾರ ಅವತ್ತು ಬೆಳಿಗ್ಗೆ ವ್ಯಾಲೆಂಟಿನಾ ಒಬ್ಳೆ ಮಂಜನ್ನು ಮೆಲ್ಟ್ ಮಾಡಿ ನೀರು ಕುಡಿಯದೇ ಇದ್ದಿದ್ದು. ಅಂಡ್ ಅದೇ ರೀಸನ್ ಅವಳು ಸರ್ವೈವ್ ಆಗಿರ್ಬೇಕು ಅಂತ
ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಏನಂದ್ರೆ ಸರ್ಚ್ ಆಪರೇಷನ್ ಏನಿದೆ ಇದು ಇದೇ ಕಾರಣಕ್ಕೋಸ್ಕರ ಮುಂದಿನ 15 ದಿನದವರೆಗೆ ಮಾಡಿರ್ಲಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಕೂಡ ಶೋರ್ ಆಗಿರ್ಲಿಲ್ಲ ಅಲ್ಲಿಗೆ ಹೋದ್ರೆ ಸೇಫ್ ಆಗಿರ್ತೀವಾ ಇಲ್ವಾ ಅಂತ. ಆಲ್ಸೋ ರಷ್ಯನ್ ಗವರ್ಮೆಂಟ್ ಏನಿದೆ ಅದು ಇಷ್ಟರವರೆಗೆ ಖಮರ್ದಬಾನ್ ಇನ್ಸಿಡೆಂಟ್ ನ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನು ಡಿಕ್ಲಾಸಿಫೈ ಮಾಡಿಯೇ ಇಲ್ಲ. ಯಾಕೆ ಮಾಡಿಲ್ಲ, ಏನು ಬಚ್ಚಿಡ್ತಾ ಇದ್ದಾರ ಅಂತಾನು ಪ್ರಶ್ನೆ ಹೇಳ್ತಾ ಇದೆ. ನಿಮ್ಗೇನ್ ಅನಿಸ್ತಾ ಇದೆ? ಇದು ಆಟೋಪ್ಸಿಯಲ್ಲಿ ಹೇಳಿದಂತೆ ಇದೊಂದು ಹೈಪೋಥರ್ಮಿಯಾ ಆಗಿರ್ಬೋದಾ ಅಥವಾ ಬೇರೆ ಏನಾದರೂ ಆಗಿರ್ಬೋದಾ? ನಿಮ್ಗೇನ್ ಅನ್ಸುತ್ತೆ ಅದನ್ನು ಕಮೆಂಟ್ ಅಲ್ಲಿ ಹೇಳಿ. ಡಯಟ್ಲೋ ಪಾಸ್ ಇನ್ಸಿಡೆಂಟ್ ಇರಲಿ ಅಥವಾ ಖಮರ್ದಬಾನ್ ಇನ್ಸಿಡೆಂಟ್, ಇವೆರಡು ಆಲ್ಮೋಸ್ಟ್ ಸೇಮ್ ರೀಜನ್ ಅಲ್ಲೇ ನಡೆದಿದ್ದು, ಆಲ್ಮೋಸ್ಟ್ ಸೇಮ್ ಇನ್ಸಿಡೆಂಟ್ ಕೂಡ ಆಗಿದೆ ಹಾಗೂ ಇವೆರಡು ಇವತ್ತಿನವರೆಗೆ ಮಿಸ್ಟೀರಿಯಸ್ ಆಗಿದೆ. ಈ ವಿಡಿಯೋ ಅಲ್ಲಿ ನಾನು ಒಂದು ಕೆಮಿಕಲ್ ಬಗ್ಗೆ ಮೆನ್ಷನ್ ಮಾಡಿದ್ದೇನೆ. ನಿಮ್ಗೊಂದು ವಿಷಯ ಗೊತ್ತಿದ್ಯಾ? ರಷ್ಯಾದ ಹೆಸರು ಇಂತಹ ಕೆಮಿಕಲ್ ವೆಪನ್ ನಲ್ಲಿ ಇದು ಮೊದಲ ಬಾರಿ ಬಂದಿರೋದಲ್ಲ. ಇದಕ್ಕಿಂತನೂ ಒಂದು ತುಂಬಾ ದೊಡ್ಡ ಕಾನ್ಸ್ಪಿರಸಿ ಹಾಗೂ ಒಂದು ಸ್ಟೋರಿ ಇದೆ. ರಷ್ಯಾ ಒಂದು ಕೆಮಿಕಲ್ ಗ್ಯಾಸ್ ಅನ್ನು ಯೂಸ್ ಮಾಡಿ ಒಬ್ಬ ಮಾಮೂಲಿ ಸೈನಿಕನನ್ನು ಸೂಪರ್ ಸೈನಿಕ ಮಾಡೋದಕ್ಕೆ ಹೋಗಿ ನಂತರ ಪ್ರಯೋಗ ತುಂಬಾ ಕೆಟ್ಟ ರೀತಿಯಿಂದ ಎಂಡ್ ಆಯ್ತು. ಹಾಗೂ ಈ ಪ್ರಯೋಗಕ್ಕೆ ರಷ್ಯನ್ ಸ್ಲೀಪ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಈ ಸ್ಟೋರಿ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋವನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.